ಸ್ನೇಹಿತರೆ, ಆಪರೇಷನ್ ಹೆರಾಫ್ ಪಾಕಿಸ್ತಾನದ ಸೈನ್ಯವನ್ನು ಸಂಪೂರ್ಣವಾಗಿ ಗಲಿಬಿಲಿಗೊಳಿಸಿದೆ. ಅದರ ಮೇಲೆ ತೀವ್ರವಾದ ದಾಳಿ ಮಾಡಿ ಗೊಂದಲವನ್ನು ಸೃಷ್ಟಿಸಿದೆ. ಹೌದು, ಕೇವಲ ಕೆಲವು ಗಂಟೆಗಳ ಹಿಂದೆಯೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಈ ಆಪರೇಷನ್ ಅನ್ನು ಆರಂಭಿಸಿದೆ. ಇದು ಕೇವಲ ಸಾಮಾನ್ಯ ದಾಳಿಯಲ್ಲ, ಇದು ಬಲೂಚ್ ಜನರ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಮನ್ವಯಿತ ಕಾರ್ಯಾಚರಣೆ. ಆದರೆ ಪ್ರತಿ ಬಾರಿಯೂ ಪಾಕಿಸ್ತಾನದ ಸೈನ್ಯ ಬಲೂಚ್ ನಾಯಕರನ್ನು ಕೊಂದು ಜನರನ್ನು ಅಡಗಿಸಿ ಸಂಪನ್ಮೂಲಗಳನ್ನು ದೋಚಿಕೊಂಡು ಬಂದಿದೆ. ಆದರೆ ಈಗ ಆಪರೇಷನ್ ಹೆರಾಫ್ ಅಡಿಯಲ್ಲಿ ಅವರು 10 ರಿಂದ 12 ವಿಭಿನ್ನ ನಗರಗಳ ಮೇಲೆ ಒಟ್ಟಿಗೆ ದಾಳಿ ಮಾಡಿದ್ದಾರೆ. ಆ ದಾಳಿಗಳಲ್ಲಿ ಅವರಿಗೆ ತುಂಬಾ ದೊಡ್ಡ ಯಶಸ್ಸು ಸಿಕ್ಕಿದೆ. ಏಕೆಂದರೆ ಈ ದಾಳಿಗಳು ಕೇವಲ ಗೆರಿಲ್ಲಾ ಶೈಲಿಯಲ್ಲ, ಸುಸಂಘಟಿತ ಫೆಡಯಿ ಯೂನಿಟ್ಗಳು, ಸೂಸೈಡ್ ಅಟ್ಯಾಕ್ಗಳು ಮತ್ತು ಹೈವೇಗಳ ಸೀಜ್ಗಳೊಂದಿಗೆ ಕೂಡಿರುವುದು. ಇವು ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಗೆ ಭಾರೀ ಹೊಡೆತ ನೀಡಿವೆ. ನೀವು ಈ ವಿಷಯವನ್ನು ಕೇಳಿದ ನಂತರ ಆಶ್ಚರ್ಯಪಡುತ್ತೀರಿ, ಏಕೆಂದರೆ ಪಾಕಿಸ್ತಾನದ ಸ್ಥಳೀಯ ಮಾಧ್ಯಮಗಳು ಸಹ ಇದನ್ನು ಹೀಗೆಯೇ ಹೇಳುತ್ತಿವೆ. ಇದು ಕೇವಲ ಬಲೂಚ್ ಪ್ರಚಾರವಲ್ಲ, ಪಾಕಿಸ್ತಾನದ ಮಾಧ್ಯಮಗಳೇ ಈ ದಾಳಿಗಳ ಭಯಾನಕತೆಯನ್ನು ಒಪ್ಪಿಕೊಳ್ಳುತ್ತಿವೆ. ಏಕೆಂದರೆ ಬಲೂಚಿಸ್ತಾನ್ ಇನ್ಸರ್ಜೆನ್ಸಿಯಲ್ಲಿ ಮಾಧ್ಯಮ ಬ್ಲ್ಯಾಕ್ಔಟ್ ಇದ್ದರೂ ಈ ಬಾರಿ ದಾಳಿಗಳ ಸ್ಕೇಲ್ ಅಷ್ಟು ದೊಡ್ಡದಿದ್ದ ಕಾರಣ ಅದನ್ನು ಮುಚ್ಚಿಹಾಕಲು ಸಾಧ್ಯವಾಗಿಲ್ಲ. ಹಲವು ಸ್ಥಳಗಳಲ್ಲಿ ಪಾಕಿಸ್ತಾನದ ಸೈನ್ಯ ಹೋರಾಡದೆಯೇ ತನ್ನ ಚೆಕ್ಪೋಸ್ಟ್ಗಳನ್ನು ಬಿಟ್ಟು ಓಡಿಹೋಗಿದೆ. ಕೆಲವು ಪ್ರದೇಶಗಳಲ್ಲಿ ಪೊಲೀಸರು ಸರೆಂಡರ್ ಮಾಡಿದ್ದಾರೆ, ಅಂದರೆ ಆಯುಧಗಳನ್ನು ಪಕ್ಕಕ್ಕಿಟ್ಟು ಬಿಟ್ಟುಕೊಟ್ಟಿದ್ದಾರೆ ಮತ್ತು ಸಂಪೂರ್ಣ ಪೊಲೀಸ್ ಸ್ಟೇಷನ್ ಅನ್ನು ಬಲೂಚ್ ಯೋಧರ ಕೈಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಹೆಚ್ಚಿನ ವಿವರಗಳನ್ನು ಹೇಳಬೇಕೆಂದರೆ ಬಲೂಚಿಸ್ತಾನದ ಅತಿದೊಡ್ಡ ನಗರವಾದ ಕ್ವೆಟ್ಟಾದ ಸ್ಥಿತಿಯನ್ನು ನೋಡಿ. ಕ್ವೆಟ್ಟಾ ಕೇವಲ ಒಂದು ನಗರವಲ್ಲ, ಇದು ಬಲೂಚಿಸ್ತಾನದ ರಾಜಧಾನಿ ಮತ್ತು ಪಾಕಿಸ್ತಾನದ ಸೈನ್ಯ ಅದನ್ನು ತಮ್ಮ ಕಂಟ್ರೋಲ್ ಸೆಂಟರ್ಗೆ ಮಾರ್ಪಾಡು ಮಾಡಿದೆ. ಆದರೆ ಈಗ ಆ ನಗರದಲ್ಲೇ ದಾಳಿಗಳು ನಡೆಯುತ್ತಿರುವುದು ಅಂದರೆ ಪಾಕಿಸ್ತಾನದ ವ್ಯವಸ್ಥೆಗೆ ಎಷ್ಟು ದೊಡ್ಡ ಆಘಾತವೆಂದು ಅರ್ಥ. ಸ್ಕ್ರೀನ್ ಮೇಲೆ ನೀವು ನೋಡಬಹುದು, ಕ್ವೆಟ್ಟಾದಿಂದ ಬಂದ ಫೋಟೋಗಳು ಮತ್ತು ವಿಡಿಯೋಗಳು ಈಗ ಹೊರಬಂದಿವೆ. ಅಲ್ಲಿ ಒಂದು ಮಾರ್ಕೆಟ್ ಮೇಲೆ ಬಲೂಚ್ ಯೋಧರು ಸಂಪೂರ್ಣ ನಿಯಂತ್ರಣ ಸಾಧಿಸಿದ್ದಾರೆ ಮತ್ತು ಅವರು ಅಲ್ಲಿ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ. ಈ ಸಂಭ್ರಮಗಳು ಕೇವಲ ಆನಂದವಲ್ಲ, ಇವು ಬಲೂಚ್ ಜನರ ಸ್ವೇಚ್ಛಾ ಆಕಾಂಕ್ಷೆಗಳ ಸಂಕೇತ. ಅಷ್ಟೇ ಅಲ್ಲದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಾಯಕರು ಒಂದು ಪ್ರಕಟಣೆ ಮಾಡಿದ್ದಾರೆ. ಇದು ಕೇವಲ ಪ್ರಕಟಣೆಯಲ್ಲ, ಇದು ಬಲೂಚ್ ಇತಿಹಾಸದಲ್ಲೇ ಅತಿದೊಡ್ಡ ಕಾಲ್ ಟು ಆಕ್ಷನ್. ಏಕೆಂದರೆ ಬಿಎಲ್ಎ ನಾಯಕರು ಹಿಂದೆಯೂ ಇಂತಹ ಪ್ರಕಟಣೆಗಳನ್ನು ಮಾಡಿದ್ದಾರೆ, ಆದರೆ ಈ ಬಾರಿ ಆಪರೇಷನ್ ಹೆರಾಫ್ ಯಶಸ್ಸಿನ ನಂತರ ಬಂದಿರುವುದರಿಂದ ಅದರ ಪ್ರಭಾವ ಭಾರೀಯಾಗಿದೆ. ಅವರು ಹೇಳಿದ್ದಾರೆ, ಬಲೂಚ್ ಜನರು ಎಲ್ಲಿಯೇ ಇದ್ದರೂ ಮನೆಗಳಿಂದ ಹೊರಬನ್ನಿ, ನಮ್ಮೊಂದಿಗೆ ಸೇರಿ ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ. ಇದೇ ಸರಿಯಾದ ಸಮಯ ನಮ್ಮ ಸ್ವಂತ ದೇಶವನ್ನು ಪಾಕಿಸ್ತಾನದಿಂದ ಮತ್ತೆ ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಸ್ಥಳೀಯ ಜನರಿಂದ ಅವರಿಗೆ ನಿಜವಾಗಿಯೂ ಬೆಂಬಲ ಸಿಗುತ್ತಿರುವಂತೆ ಕಾಣುತ್ತಿದೆ. ಈ ಬೆಂಬಲ ಕೇವಲ ಸ್ಥಳೀಯವಲ್ಲ, ಬಲೂಚ್ ಡಯಾಸ್ಪೋರಾದಿಂದಲೂ ಬರುತ್ತಿದೆ ಮತ್ತು ಇದು ಪಾಕಿಸ್ತಾನಕ್ಕೆ ದೊಡ್ಡ ಸವಾಲು. ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು, ಪಾಕಿಸ್ತಾನದ ಸೈನ್ಯಕ್ಕೆ ಈ ಆಪರೇಷನ್ ಆರಂಭವಾಗಿ ಕೇವಲ 5 ಗಂಟೆಗಳು ಮಾತ್ರ. ಇದು ಕೇವಲ 5 ಗಂಟೆಗಳು ಎಂದು ಯೋಚಿಸುವುದು ಸುಲಭ, ಆದರೆ ಈ 5 ಗಂಟೆಗಳಲ್ಲೇ ಬಲೂಚ್ ಯೋಧರು ಬಹುಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ದಾಳಿ ಮಾಡುವುದು ಅಂದರೆ ಅವರ ಯೋಜನೆ ಎಷ್ಟು ಆಳವಾಗಿದೆ ಎಂದು ಅರ್ಥ. ಮತ್ತು ಇದು 2024ರ ಆಗಸ್ಟ್ನಲ್ಲಿ ಆರಂಭವಾದ ಫೇಸ್ 1 ರಿಂದ ಮುಂದುವರೆದಿದೆ. ಆದರೆ ಈ 5 ಗಂಟೆಗಳಲ್ಲೇ ಅವರಿಗೆ ತುಂಬಾ ದೊಡ್ಡ ಹಾನಿ ಸಂಭವಿಸಿದೆ. ವರದಿಗಳ ಪ್ರಕಾರ ಡಜನ್ಗಟ್ಟಲೆ ಪಾಕಿಸ್ತಾನದ ಸೈನಿಕರು ಈಗಾಗಲೇ ಮರಣ ಹೊಂದಿದ್ದಾರೆ. ಈ ಮರಣಗಳು ಕೇವಲ ಸಂಖ್ಯೆಗಳಲ್ಲ, ಇವು ಪಾಕಿಸ್ತಾನದ ಸೈನ್ಯದ ಮೊರಾಲನ್ನು ಹಾಳು ಮಾಡುತ್ತವೆ. ಮತ್ತು ವರದಿಗಳ ಪ್ರಕಾರ 130ಕ್ಕಿಂತ ಹೆಚ್ಚು ಸೈನಿಕರು ಮರಣ ಹೊಂದಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಭಾರತದಲ್ಲಿದ್ದು ನೋಡುವವರಿಗೆ ಈ ಆಪರೇಷನ್ ಎಷ್ಟು ವ್ಯಾಪಕವಾಗಿ ಮತ್ತು ಎಷ್ಟು ಭಯಾನಕವಾಗಿದೆ ಎಂದು ಸಂಪೂರ್ಣವಾಗಿ ಅರ್ಥವಾಗದಿರಬಹುದು. ಇದು ಕೇವಲ ಭಾರತದಿಂದ ನೋಡುವುದಲ್ಲ, ಪ್ರಪಂಚದಾದ್ಯಂತ ಈ ಆಪರೇಷನ್ ಅನ್ನು ಮಾನಿಟರ್ ಮಾಡುತ್ತಿದ್ದಾರೆ. ಏಕೆಂದರೆ ಬಲೂಚಿಸ್ತಾನ್ ಇನ್ಸರ್ಜೆನ್ಸಿ ದಕ್ಷಿಣ ಏಷ್ಯಾ ಸೆಕ್ಯೂರಿಟಿಗೆ ಕೀಲಕ ಮತ್ತು ಇದು ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅನ್ನು ಟಾರ್ಗೆಟ್ ಮಾಡುತ್ತಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಪಾಕಿಸ್ತಾನದ ಜನರು ಏನು ಹೇಳುತ್ತಿದ್ದಾರೆ ಎಂದು ಒಮ್ಮೆ ನೋಡಿ. ಸ್ಕ್ರೀನ್ ಮೇಲೆ ನೀವು ನೋಡಬಹುದು, ಅವರು ಹೇಳುತ್ತಿದ್ದಾರೆ, ಇದು ಕೇವಲ ಇಂಟೆಲಿಜೆನ್ಸ್ ವೈಫಲ್ಯವಲ್ಲ, ಇದು ಇಂಟೆಲಿಜೆನ್ಸ್ ಭಾರೀ ವಿಪತ್ತು. ಅಂದರೆ ಪಾಕಿಸ್ತಾನದ ಗೂಢಚಾರ ಸಂಸ್ಥೆಗಳ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಎಂದು ಅರ್ಥ. ಇಷ್ಟು ದೊಡ್ಡ ದಾಳಿ ಮಾಡುವುದಂದ್ರೆ 10 ನಗರಗಳ ಮೇಲೆ ಒಟ್ಟಿಗೆ ದಾಳಿ ಮಾಡಬೇಕೆಂದರೆ ಪ್ರತಿ ದಾಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಯೋಧರು ಬೇಕು. ಇದು ಕೇವಲ ಸಾವಿರಾರು ಮಂದಿ ಎಂದು ಯೋಚಿಸುವುದು ಸುಲಭ, ಆದರೆ ಬಿಎಲ್ಎ ಅವರು 800 ಮಂದಿ ಫೈಟರ್ಗಳು, ಸೂಸೈಡ್ ಅಟ್ಯಾಕರ್ಗಳೊಂದಿಗೆ ಫೇಸ್ 1ನಲ್ಲೇ ದಾಳಿ ಮಾಡಿದ್ದಾರೆ ಮತ್ತು ಈಗ ಫೇಸ್ 2ನಲ್ಲಿ ಹೆಚ್ಚಿನ ನಗರಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಇದು ಅವರ ರಿಕ್ರೂಟ್ಮೆಂಟ್ ಮತ್ತು ಟ್ರೈನಿಂಗ್ ಸಾಮರ್ಥ್ಯವನ್ನು ತೋರಿಸುತ್ತದೆ. ಅವರು ಕಾರುಗಳಲ್ಲಿ, ಬಸ್ಸುಗಳಲ್ಲಿ ಅಥವಾ ಬೈಕ್ಗಳಲ್ಲಿ ಹೋಗಬೇಕು ಮತ್ತು ಅವರ ಬಳಿ ಭಾರೀ ಆಯುಧಗಳು ಇರಬೇಕು. ಎಷ್ಟು ನಿರ್ಲಕ್ಷ್ಯದ ಗೂಢಚಾರ ವ್ಯವಸ್ಥೆಯಾದರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನಾದರೂ ದೊಡ್ಡದು ನಡೆಯಲಿದೆ ಎಂದು ಕನಿಷ್ಠ ಒಂದು ಸುಳಿವಾದರೂ ಬರಬೇಕಲ್ಲವೇ?
ಈ ಸುಳಿವುಗಳು ಬರದಿರುವುದು ಅಂದರೆ ISI ಅಂತಹ ಏಜೆನ್ಸಿಗಳು ಬಲೂಚ್ ಗ್ರಾಸ್ ರೂಟ್ ಮೂವ್ಮೆಂಟ್ ಅನ್ನು ಅಂದಾಜು ಮಾಡಲು ಸಾಧ್ಯವಾಗಿಲ್ಲ ಮತ್ತು ಇದು ಪಾಕಿಸ್ತಾನದ ಸೆಕ್ಯುರಿಟಿ ವ್ಯವಸ್ಥೆಯಲ್ಲಿ ಮೂಲಭೂತ ದೌರ್ಬಲ್ಯ. ಸರಿ, ಆ ವಿಷಯವನ್ನು ಬದಿಗಿಟ್ಟು ದಾಳಿ ಒಮ್ಮೆಗೆ ನಡೆದಿದೆ ಎಂದು ಮುಂಚಿತವಾಗಿ ಮಾಹಿತಿ ಬರಲಿಲ್ಲವೆಂದು ಅಂದುಕೊಳ್ಳೋಣ. ಆದರೆ 10 ನಗರಗಳ ಮೇಲೆ ಇಷ್ಟು ಸಮನ್ವಯದೊಂದಿಗೆ ದಾಳಿ ಮಾಡುವುದಂದ್ರೆ ಇದು ತಿಂಗಳುಗಳ ಕಾಲ ತಯಾರಿ ಮಾಡಿದ ನಂತರವೇ ನಡೆದಿದೆ. ಇದು ಕೇವಲ ತಿಂಗಳುಗಳಲ್ಲ. BLA ಅವರು ಸೋಷಿಯಲ್ ಮೀಡಿಯಾ ಮೂಲಕ ಪ್ರಚಾರ ಮಾಡಿ, ರಿಕ್ರೂಟ್ ಮಾಡಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ವಿಡಿಯೋಗಳನ್ನು ಬಿಡುಗಡೆ ಮಾಡಿ ಯೋಜನೆ ಮಾಡಿದ್ದಾರೆ. ಮತ್ತು ಇದು 2006ರಲ್ಲಿ ನವಾಬ್ ಅಕ್ಬರ್ ಬುಕ್ಟಿ ಹತ್ಯೆಯ ನಂತರ ತೀವ್ರಗೊಂಡ ಇನ್ಸರ್ಜೆನ್ಸಿಗೆ ಮುಂದುವರಿಕೆ. ಪಾಕಿಸ್ತಾನದ ಗೂಢಚಾರ ಸಂಸ್ಥೆಯಾದ ISI ತನ್ನನ್ನು ಪ್ರಪಂಚದಲ್ಲಿ ಅತ್ಯುತ್ತಮವೆಂದು ಹೇಳಿಕೊಳ್ಳುತ್ತದೆ. ಆದರೆ ಅದು ಹೇಗೆ ಇಷ್ಟು ಉಪಯೋಗರಹಿತವಾಗಿ ಮಾರ್ಪಟ್ಟಿದೆ? ಈ ತಿಂಗಳುಗಳ ತಯಾರಿಯನ್ನು ಗುರುತಿಸಲು ಸಾಧ್ಯವಾಗಿಲ್ಲ. ಈ ಉಪಯೋಗರಹಿತತ್ವ ಕೇವಲ ISIಗೆ ಮಾತ್ರವಲ್ಲ, ಸಂಪೂರ್ಣ ಪಾಕಿಸ್ತಾನದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗೆ. ಮತ್ತು ಇದು ಬಲೂಚಿಸ್ತಾನದಲ್ಲಿ ಮಾರ್ಜಿನಲೈಸೇಷನ್ನಿಂದ ಬಂದ ಫಲಿತಾಂಶ. ಇದರ ಫಲಿತಾಂಶವೇನೆಂದರೆ ಕೇವಲ 10 ನಗರಗಳ ಮೇಲೆ ದಾಳಿ ಮಾಡುವಲ್ಲಿ ಯಶಸ್ಸು ಸಾಧಿಸುವುದು ಮಾತ್ರವಲ್ಲ, ಈಗ ತಮ್ಮ ನಗರಗಳನ್ನು ಮತ್ತೆ ಹೇಗೆ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಪಾಕಿಸ್ತಾನದ ಸೈನ್ಯಕ್ಕೆ ತಿಳಿಯುತ್ತಿಲ್ಲ. ಇದು ಕೇವಲ ಸ್ವಾಧೀನಪಡಿಸಿಕೊಳ್ಳುವುದಲ್ಲ, ಈ ದಾಳಿಗಳು ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಗೆ ಭಾರೀ ಹಾನಿ ಕಲ್ಪಿಸುತ್ತವೆ. ಏಕೆಂದರೆ ಬಲೂಚಿಸ್ತಾನ ಗ್ಯಾಸ್, ಮಿನರಲ್ಗಳು ಮತ್ತು ಬಂದರುಗಳ ಕೇಂದ್ರ. ಮತ್ತು ಈ ಅಟ್ಯಾಕ್ಗಳಿಂದ CPEC ಪ್ರಾಜೆಕ್ಟ್ಗಳು ಸ್ಥಗಿತಗೊಳ್ಳುತ್ತವೆ. ಏಕೆಂದರೆ ಅವರು ಎಂದೂ ಇಂತಹ 10 ನಗರಗಳ ಮೇಲೆ ಒಟ್ಟಿಗೆ ದಾಳಿ ಬರುತ್ತದೆ ಎಂದು ಊಹಿಸಿರಲಿಲ್ಲ ಮತ್ತು 10 ವಿಭಿನ್ನ ಪ್ರದೇಶಗಳಲ್ಲಿ ಒಟ್ಟಿಗೆ ಕಾರ್ಯಾಚರಣೆಗಳನ್ನು ಮಾಡಬೇಕಾಯಿತು, ಬಲೂಚ್ ಯೋಧರನ್ನು ಹಿಮ್ಮೆಟ್ಟಿಸಲು. ಅದಕ್ಕೆ ವರದಿಗಳ ಪ್ರಕಾರ ಬಲೂಚ್ ಯೋಧರಿಗೆ ಇಷ್ಟು ದೊಡ್ಡ ಯಶಸ್ಸು ಸಿಗುತ್ತಿದೆ. ಅವರು ಪಾಕಿಸ್ತಾನದ ಗೂಢಚಾರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಮತ್ತು ದೊಡ್ಡ ಸಮನ್ವಯಿತ ದಾಳಿ ಮಾಡಿದ್ದಾರೆ. ಇದು ಕೇವಲ ನಾಶ ಮಾಡುವುದಲ್ಲ, BLA ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಬಿಡುಗಡೆ ಮಾಡಿ ಪ್ರಪಂಚಕ್ಕೆ ತಮ್ಮ ಆಪರೇಷನ್ ಅನ್ನು ತೋರಿಸುತ್ತಿದ್ದಾರೆ ಮತ್ತು ಇದು ಪಾಕಿಸ್ತಾನದ ನರೇಟಿವ್ ಅನ್ನು ಸವಾಲು ಮಾಡುತ್ತಿದೆ. ಫಲಿತವಾಗಿ ಪಾಕಿಸ್ತಾನದ ಸೈನ್ಯ ಸರಿಯಾಗಿ ಸ್ಪಂದಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಆಶ್ಚರ್ಯಪಡುತ್ತೀರಿ, ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಈಗ ಸಂಪೂರ್ಣ ಗೊಂದಲ ನೆಲೆಸಿದೆ. ಇದು ಕೇವಲ ಇಸ್ಲಾಮಾಬಾದ್ ಅಲ್ಲ, ಸಂಪೂರ್ಣ ಪಾಕಿಸ್ತಾನದ ಸರ್ಕಾರ ಈಗ ಈ ಕ್ರೈಸಿಸ್ನಲ್ಲಿ ಮುಳುಗಿ ಹೋಗಿದೆ ಮತ್ತು ಇದು ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ. ಎಲ್ಲರೂ ಇತ್ತ ಓಡಾಡುತ್ತಿದ್ದಾರೆ, ಈಗ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಾರೆ. ಎಲ್ಲಿಂದ ಆರಂಭಿಸಬೇಕು? ಬಲೂಚ್ ಯೋಧರ ಮೇಲೆ ಮೊದಲ ಕಾರ್ಯಾಚರಣೆಯನ್ನು ಯಾವ ಪ್ರದೇಶದಲ್ಲಿ ಮಾಡಬೇಕೆಂದು ಯಾರಿಗೂ ತಿಳಿಯುತ್ತಿಲ್ಲ. ಒಬ್ಬರು ಕ್ವೆಟ್ಟಾದಲ್ಲಿ ಆರಂಭಿಸಬೇಕೆಂದು ಸಲಹೆ ನೀಡುತ್ತಿದ್ದಾರೆ, ಮತ್ತೊಬ್ಬರು ಬೇರೆ ನಗರಗಳಲ್ಲಿ ಮಾಡಬೇಕೆಂದು ಹೇಳುತ್ತಿದ್ದಾರೆ. ಅದಕ್ಕೆ ನೀವು ಒಂದು ವಿಷಯವನ್ನು ಗಟ್ಟಿಯಾಗಿ ನೆನಪಿಟ್ಟುಕೊಳ್ಳಿ, ಈ ಆಪರೇಷನ್ ಇನ್ನೂ ಬಹಳ ಕಾಲ ಮುಂದುವರಿಯುತ್ತದೆ. ಇದು ಕೇವಲ ಮುಂದುವರಿಯುವುದಲ್ಲ, ಫೇಸ್ 2 ನಂತರ ಹೆಚ್ಚಿನ ಫೇಸ್ಗಳು ಬರಬಹುದು ಮತ್ತು ಇದು ಪಾಕಿಸ್ತಾನಕ್ಕೆ ದೀರ್ಘಕಾಲೀನ ಸವಾಲು. ಈ ಆಪರೇಷನ್ ಸಮಯದಲ್ಲಿ ಪಾಕಿಸ್ತಾನದ ಸೈನಿಕರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಮರಣ ಹೊಂದುತ್ತಾರೆ ಮತ್ತು ಪಾಕಿಸ್ತಾನದ ಸೈನ್ಯ ತುಂಬಾ ಭಾರೀ ಬೆಲೆಯನ್ನು ತೆರಬೇಟಾಡುತ್ತದೆ. ಈ ಬೆಲೆ ಕೇವಲ ಮಾನವ ಹಾನಿಯಲ್ಲ, ಆರ್ಥಿಕ, ರಾಜಕೀಯ ಮತ್ತು ಪ್ರಾದೇಶಿಕ ಸ್ಥಿರತೆಯ ಮೇಲೂ. ನೀವು ಆಶ್ಚರ್ಯಪಡಬೇಕಾದ ಅಗತ್ಯವಿಲ್ಲ, ಯಾಕೆಂದರೆ ಈ ಆಪರೇಷನ್ ಅನ್ನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಎಂದು ಹೇಳುವ ಅವಕಾಶಗಳು ಈಗ ತುಂಬಾ ಬಲವಾಗಿವೆ. ಇದು ಕೇವಲ ಯಶಸ್ವಿಯಲ್ಲ, ಇದು ಬಲೂಚ್ ಇನ್ಸರ್ಜೆನ್ಸಿಗೆ ಟರ್ನಿಂಗ್ ಪಾಯಿಂಟ್ ಮತ್ತು ಪ್ರಪಂಚದ ದೇಶಗಳು ಇದನ್ನು ಮಾನಿಟರ್ ಮಾಡುತ್ತಿವೆ. ಯಾಕೆಂದರೆ ಅವರಿಗೀಗ ಸಿಗುತ್ತಿರುವ ಯಶಸ್ಸುಗಳನ್ನು ನೋಡಿದರೆ ಅವರು ಮುಂದುವರಿಯುತ್ತಿದ್ದಾರೆ, ಒಂದೊಂದು ನಗರದ ಮೇಲೆ ಒಂದೊಂದಾಗಿ ದಾಳಿ ಮಾಡುತ್ತಿದ್ದಾರೆ. ಸ್ಥಳೀಯ ಜನರಿಂದ ಅವರಿಗೆ ಬೆಂಬಲ ಸಿಗುತ್ತಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಸೈನ್ಯ ಧೈರ್ಯ ಕಳೆದುಕೊಂಡಿದೆ. ಅವರು ಚೆಕ್ಪೋಸ್ಟುಗಳನ್ನು ಬಿಟ್ಟು ಓಡಿ ಹೋಗುತ್ತಿದ್ದಾರೆ, ಹೋರಾಡವೆಯೇ. ಇದರಿಂದ ಸೈನ್ಯ, ಜನರು, ಸರ್ಕಾರ ಎಲ್ಲರ ಧೈರ್ಯವೂ ಕುಗ್ಗುತ್ತಿದೆ. ಪಾಕಿಸ್ತಾನ ಈ ಬಾರಿ ತುಂಬಾ ಭಾರೀ ಬೆಲೆಯನ್ನು ತೆರೆಯುತ್ತಿದೆ ಎಂದು ನೀವು ಗಟ್ಟಿಯಾಗಿ ನೆನಪಿಟ್ಟುಕೊಳ್ಳಿ. ಈ ಬೆಲೆ ಕೇವಲ ಈ ಆಪರೇಷನ್ಗೆ ಮಾತ್ರವಲ್ಲ, ಇದು ಬಲೂಚಿಸ್ತಾನದಲ್ಲಿ ಮಾರ್ಜಿನಲೈಸೇಷನ್, ರಿಸೋರ್ಸ್ ಎಕ್ಸ್ಪ್ಲಾಯ್ಟೇಷನ್ ಮತ್ತು ರಿಪ್ರೆಷನ್ಗೆ ತೆರಬೇಕಾದದ್ದು ಮತ್ತು ಇದು ಪಾಕಿಸ್ತಾನದ ಏಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ನಾನು ಈ ವಿಷಯದ ಬಗ್ಗೆ ನಿರಂತರವಾಗಿ ನಿಮಗೆ ತಾಜಾ ಮಾಹಿತಿಯನ್ನು ನೀಡುತ್ತಿರುತ್ತೇನೆ. ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ.